ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಕೆಇಎ ಕಡೆಯಿಂದ ಎಕ್ಸಾಮ್ಸ್ ನಡೆಯಬೇಕಾಗಿರೋಂತಹ ದಿನಾಂಕ 10 ಹಾಗೂ 11ನೇ ತಾರೀಕು, ರೈಟ್? ಸೊ ಈಗ ಈ 10, 11ನೇ ತಾರೀಕು ಎಕ್ಸಾಮ್ ನಡೆಯೋದಕ್ಕೆ ನಿಮಗೆ ಹಾಲ್ ಟಿಕೆಟ್ ಬೇಕಾಗುತ್ತೆ. ಆ ಅಡ್ಮಿಟ್ ಕಾರ್ಡ್ ಈಗ ಬಿಟ್ಟಿದ್ದಾರೆ. ಸೊ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ ಏನು ಅನ್ನೋದು ನಾನು ಈ ವಿಡಿಯೋನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಅಂಡ್ ಈ ಪರ್ಟಿಕ್ಯುಲರ್ ವಿಡಿಯೋ ಬಂದ್ಬಿಟ್ಟು ನಾನ್ HK ವಿಭಾಗದಲ್ಲಿ ನಡೀತಿರೋಂತಹ ಎಕ್ಸಾಮ್ಸ್. ನಾನು ನಿನ್ನೆ ಏನ್ ಮಾಡಿದ್ದೆ ನಿಮಗೆ ವಿಡಿಯೋ, ಆ ವಿಡಿಯೋನಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ನಾನ್ HK ನಲ್ಲಿ ನಿಮಗೆ ಹಲವಾರು ಎಕ್ಸಾಮ್ಸ್ ನಡೀತಾ ಇದೆ. BDA, BWSSB ಆಗಿರ್ಬೋದು, KSDL ಆಗಿರ್ಬೋದು, MKRTC ಇರ್ಬೋದು, ಅಲ್ಲ KSRTC ಇರ್ಬೋದು, ನಂತರ DTE ಬೋರ್ಡ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, RGUHS ಡಿಪಾರ್ಟ್ಮೆಂಟ್ ಇರ್ಬೋದು, ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಓಕೆ, ಹೆಲ್ತ್ ಸೈನ್ಸಸ್ ಇರ್ಬೋದು. ಸೊ ಈ ತರ ಹಲವಾರು ಡಿಪಾರ್ಟ್ಮೆಂಟ್ಸ್ ಎಕ್ಸಾಮ್ ನಡೀತಾ ಇದೆ. ಸೊ ಇದಕ್ಕಾಗಿ ಅವ್ರು ಈಗ ಲಿಂಕ್ ಅನ್ನು ಬಿಟ್ಟಿದ್ದಾರೆ. ಆ ಲಿಂಕ್ ನಾನು ನಿಮ್ಗೆ ಪೋಸ್ಟ್ ಮಾಡ್ತೀನಿ. ಆ ಲಿಂಕ್ ಆಕ್ಚುಲಿ ನಾನ್ HK ನಲ್ಲಿ ಹಾಕ್ಬೇಕಿತ್ತು, ಅವರು ಇಲ್ಲೇ ಹಾಕಿಲ್ಲ. ಬಟ್ ಆ ಲಿಂಕ್ ಈಸ್ ರೆಡಿ ಇನ್ HK. ಈ HK ಡಿಪಾರ್ಟ್ಮೆಂಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಒಂದು ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತಿದೆ. ಇಲ್ಲಿ ನೀವು ಓಪನ್ ಮಾಡೋದಾದ್ರೆ ಇಲ್ಲಿ ನಿಮಗೆ ಕಂಡು ಬರುತ್ತೆ ಗೈಸ್, ನೋಡ್ಬೋದು. ಸೆಲೆಕ್ಟ್ ಅನ್ ಅಪ್ರೋಪ್ರಿಯೇಟ್ ಎಕ್ಸಾಮ್ ಅಂತ ಕೇಳ್ತಿದ್ದಾರೆ. ಯಾವ ಎಕ್ಸಾಮ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ನೋಡಿ, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ನಾನ್ HK ಅಂತ ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಹಾಕಿ, ನಿಮ್ಮ ನೇಮ್, ಅಪ್ಲಿಕೆಂಟ್ ನೇಮ್ ವೆರಿ ಇಂಪಾರ್ಟೆಂಟ್. ಓನ್ಲಿ 4 ಲೆಟರ್ಸ್ ಹಾಕಿದ್ರೆ ಸಾಕು. ಫಸ್ಟ್ 4 ಲೆಟರ್ಸ್ ಇಲ್ಲಿ ಕೊಟ್ಟಿದ್ದ ನೋಡಿ, ಇನ್ಸ್ಟ್ರಕ್ಷನ್ ನೋಡ್ಬೇಕು ನೀವು. ವಿಸಿಟ್ ದ KEA ವೆಬ್ಸೈಟ್ ಫಾರ್ ದ ಬೆಲ್ ಟೈಮಿಂಗ್ಸ್, ಇದೆಲ್ಲ ಓಕೆ ಫೈನ್. ಆದ್ಮೇಲೆ ಕ್ಯಾಂಡಿಡೇಟ್ ಶುಡ್ ಫಾಲೋ ದ ಡ್ರೆಸ್ ಕೋಡ್, ಓಕೆ, and enter the application number ಅಥವಾ enrollment ID and 4 letter of the candidate as entered in the application accurately to download the admission ticket. ನೋಡಿ, ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಲಿಕ್ಕೆ ನೀವು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಹೆಸರು ಹೇಗೆ ಕೊಟ್ಟಿರ್ತೀರಾ ಆ ಹೆಸರಲ್ಲಿ ಫಸ್ಟ್ 4 ಲೆಟರ್ಸ್ ಮಾತ್ರ ನಿಮ್ಮ ಅಪ್ಲಿಕೆಂಟ್ ನೇಮ್ ಹಾಕ್ಬೇಕಾಗುತ್ತೆ. ಅಂಡ್ ಎನ್ರೋಲ್ಮೆಂಟ್ ID ಫುಲ್ ID ಹಾಕ್ಬೇಕು. ಓಕೆ, ಎನ್ರೋಲ್ಮೆಂಟ್ ID ಅದು ಅಪ್ಲಿಕೇಶನ್ ನಂಬರ್ ಏನಿದೆ ಅದು ಫುಲ್ ಆಗಿ ಹಾಕಿ. ಇನ್ ಕೇಸ್ KEA ನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ KEARC ಅಂತ ಇರುತ್ತೆ. ಓಕೆ, KEARC ಅಂತ ಇರುತ್ತೆ. KEARC ಸೀರೀಸ್ ಇರುತ್ತೆ. ಆ ಸೀರೀಸ್ ನ ಹಾಕ್ಬಿಟ್ಟು ನೀವು ಅಪ್ಲಿಕೆಂಟ್ ನೇಮ್ ನ 4 ಲೆಟರ್ಸ್ ಹಾಕಿ, ಈ ಪಿನ್ ಕೋಡ್, ಈ ಕ್ಯಾಪ್ಚಾ ಹಾಕಿದ ನಂತರ ನಿಮಗೆ ಡೌನ್ಲೋಡ್ ಆಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಒನ್ ಮೋರ್ ಇಂಪಾರ್ಟೆಂಟ್ ಏನಂದ್ರೆ, ಕ್ಯಾಂಡಿಡೇಟ್ಸ್ ಕ್ಲೈಮ್ಡ್ ಎಕ್ಸಂಪ್ಷನ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇನ್ ಅಪ್ಲಿಕೇಶನ್. ನೀವು SSLC ನಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದೀನಿ ಎಸ್ ಅಂತ ಹಾಕಿದ್ರೆ ಆ ತರ ವಿದ್ಯಾರ್ಥಿಗಳಿಗೆ, ಹಾಗೂ ಕನ್ನಡ ಅಪಿಯರ್ಡ್ ಅಂಡ್ ಪಾಸ್ಡ್ ಇನ್ ದ ಕನ್ನಡ ಟೆಸ್ಟ್ ಕಂಡಕ್ಟೆಡ್ ಆನ್ 28/12/2025, ಆ ತರ ವಿದ್ಯಾರ್ಥಿಗಳು ಮಾತ್ರ ಎಲಿಜಿಬಲ್ ಟು ಡೌನ್ಲೋಡ್ ದ ಅಡ್ಮಿಷನ್ ಟಿಕೆಟ್. ಯಾರೆಲ್ಲ ಕನ್ನಡ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ಲ ಹಾಗೂ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಓದಿರ್ತೀರಾ, ನೀವೆಲ್ಲರೂ ಕನ್ನಡ ಲ್ಯಾಂಗ್ವೇಜ್ ಅನ್ನು ಬರಿಬೇಕಾಗಿರುತ್ತೆ. ನೀವು ಇನ್ ಕೇಸ್ ಬರ್ದಿಲ್ಲ ಅಂತಂದ್ರೆ, ಪಾಸ್ ಆಗಿಲ್ಲ ಅಂತಂದ್ರೆ, ನೀವು ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡಕ್ ಆಗಲ್ಲ. ಈವನ್ ನೀವು ಅಪ್ಲಿಕೇಶನ್ ಹಾಕಿದ್ರು ಸಹ ಡೌನ್ಲೋಡ್ ಮಾಡಕ್ ಆಗಲ್ಲ. ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಜೂನಿಯರ್ ಆಫೀಸರ್ ಕ್ವಾಲಿಟಿ ಅಂಡ್ ಅಶ್ಯೂರೆನ್ಸ್, JE ಸಿವಿಲ್, JE ಮೆಕ್ಯಾನಿಕಲ್, JE ಎಲೆಕ್ಟ್ರಿಕಲ್ ಎಕ್ಸಾಮ್ಸ್ ವಿಲ್ ಬಿ ಹೆಲ್ಡ್ ಆನ್ 10/1/2026 ಮಧ್ಯಾಹ್ನ 3 ರಿಂದ 5 ಗಂಟೆ, ಹಾಗೂ ಪೇಪರ್ 1 ಜನರಲ್ ನಾಲೆಡ್ಜ್ ಎಕ್ಸಾಮ್ ವಿಲ್ ಬಿ ಹೆಲ್ಡ್ ಆನ್ 11th ಮಾರ್ನಿಂಗ್, ಹಾಗೂ ಪೇಪರ್ 2 KEC ಪೇಪರ್ ವಿಲ್ ಬಿ ಹೆಲ್ಡ್ ಆನ್ ಇನ್ ದ ಆಫ್ಟರ್ನೂನ್. ಸೊ ಇದೆಲ್ಲ ನೀಟಾಗಿ ಕೊಟ್ಟಿದ್ದಾರೆ ಗೈಸ್. ನಿಮ್ಮ ಅಡ್ಮಿಟ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಡ್ಮಿಷನ್ ಟಿಕೆಟ್. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇನ್ನೂ ಏನಾದರೂ ಡೌಟ್ ಇತ್ತು, ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತ ದಯಮಾಡಿ ಪಿಂಗ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ವಿತ್ ಇನ್ ಮೈ ಬೆಸ್ಟ್ ಸ್ಟಿಪ್ಯುಲೇಟೆಡ್ ಟೈಮ್. ಅಂಡ್ ಈ ಪರ್ಟಿಕ್ಯುಲರ್ ಲಿಂಕ್ ಅನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ನೀವು ನಿಮ್ಮ ಅಡ್ಮಿಷನ್ ಟಿಕೆಟ್ ನ ಡೌನ್ಲೋಡ್ ಮಾಡಬಹುದು. ಓಕೆ, ಇಷ್ಟ ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಟೇಕ್ ಕೇರ್, ಬಾಯ್. ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಿಕಾಸ್ ಇದೇ ತರದ ಇನ್ನು ಹಲವಾರು ಅಪ್ಡೇಟ್ಸ್ ನಿಮಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಗೈಸ್. ವಿಶ್ ಯು ಗುಡ್ ಡೇ, ಬೈ, ಟೇಕ್ ಕೇರ್, ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್.